ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಸ್ಟಾಕ್ಸ್ ಬಗ್ಗೆ ತಿಳ್ಕೊಳ್ಳೋ ಸಂದರ್ಭ ಅನೇಕ ನನ್ನ ಫ್ರೆಂಡ್ಸ್ ಕೇಳ್ತಾರೆ, ಹೇಗ್ ಮಾರಾಯ ಆಯ್ಕೆ ಮಾಡ್ಕೊಳ್ಳೋದು, ನಿನಗೆ ಹೇಗೂ ಗೊತ್ತಿರುತ್ತೆ, ಗೈಡ್ ಮಾಡಬಾರ್ದಾ ಅಂತ. ನಾನು ಯಾರಿಗೂ ಯಾವುದೇ ಸ್ಟಾಕ್ನ ಹೆಸರನ್ನ ಹೇಳೋದಿಲ್ಲ, ಅಥವಾ ನಾನು ಕಲಿತಾ ಇದ್ದೀನಿ ಆ ಕಾರಣಕ್ಕೆ ನನಗೆ ಹೇಳೋ ಕಾನ್ಫಿಡೆನ್ಸ್ ಕೂಡ ಇರೋದಿಲ್ಲ. ಯಾಕೆ ಹೇಳಿ, ನಾವೇ ಕಲಿತಾಗ ಅದನ್ನ ಯಾವಾಗ ಸೆಲ್ ಮಾಡಬೇಕು, ಯಾವಾಗ ಬೈ ಮಾಡಬೇಕು, ಇದರಿಂದ ನನಗಾಗೋ ಇಂಪ್ಲಿಕೇಶನ್ಸ್ ಏನು ಅನ್ನೋದನ್ನ ಕಲಿತುಕೊಂಡ ಹಾಗಾಗತ್ತೆ. ಸೊ ಆ ಕಾರಣಕ್ಕೆ ನಿಮಗೆ ನಾನು ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲಿ ಯಾವುದೋ ಒಂದು ಸ್ಟಾಕ್ನ ಬಗ್ಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ, ಅಂದ್ರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಹೂಡಿಕೆ ಮಾಡೋದಕ್ಕಿಂತ ಕೆಲ ದಿನಪತ್ರಿಕೆಗಳಲ್ಲಿ ಹೆಡ್ಲೈನ್ಸ್ ಆಗ್ಬಿಡುತ್ತೆ, ಅಡ್ವರ್ಟೈಸ್ಮೆಂಟ್ಗಳು ಬಂದುಬಿಡುತ್ತೆ, ಅಂಥವುಗಳನ್ನು ನೋಡ್ಕೊಂಡು ಇನ್ವೆಸ್ಟ್ ಮಾಡುವಂಥವ್ರು ಇರ್ತಾರೆ. ಅದನ್ನೆಲ್ಲ ನೀವು ಪಕ್ಕಕ್ಕಿಟ್ಟು ಆ ತೆರೆಯನ್ನ ಸರಿಸಿ ನೀವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅದನ್ನ ಪ್ರಾಕ್ಟಿಕಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಹೇಗೆ ಅನ್ನೋದನ್ನ ದಯಮಾಡಿ ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಮೊದಲಿಗೆ ಈಗ ನೀವು ಸ್ಕ್ರೀನ್ ಅನ್ನು ಗಮನಿಸ್ತಾ ಹೋದ್ರೆ ನೋಡಿ, ನೀವು ಮೊದಲಿಗೆ moneycontrol.com ಅನ್ನೋದನ್ನ ಟೈಪ್ ಮಾಡ್ತೀರಿ, ಆ ವೆಬ್ಸೈಟ್ಗೆ ಲಾಗಿನ್ ಆಗ್ತೀರಿ. ಸೊ ಮನಿ ಕಂಟ್ರೋಲ್ ವೆಬ್ಸೈಟ್ಗೆ ಬಂದ ಕೂಡಲೇ ನಿಮಗೆ ಆಪ್ಷನ್ ಸಿಗುತ್ತೆ ನೋಡಿ, ಸರ್ಚ್ ಕ್ವೋಟ್ಸ್ ಅಂತ ಟಾಪ್ ಅಲ್ಲಿ ಇರುತ್ತಲ್ವಾ, ಅಲ್ಲಿ ನೀವು ಯಾವ ಸ್ಟಾಕ್ನ ಬಗ್ಗೆ ಅನಾಲಿಸಿಸ್ ಮಾಡಬೇಕು ಅಂತಿದ್ದೀರೋ ಆ ಸ್ಟಾಕ್ನ ಹೆಸರನ್ನ ಟೈಪ್ ಮಾಡಿ. ನಾನೀಗ ಫಾರ್ ಎಕ್ಸಾಂಪಲ್ ITC ಅಂತ ತಗೊಂಡಿದ್ದೀನಿ. ಎಂಟರ್ ಕೊಟ್ಟ ಕೂಡಲೇ ನೋಡಿ, ನಿಮ್ಗೀಗ ITCಯ ಬಗ್ಗೆ ಕೆಲ ಮಾಹಿತಿ ಬಂದಿದೆ. ಈಗ ಸ್ಟಾಕ್ ಪ್ರೈಸ್ ಎಷ್ಟಿದೆ, ಎಷ್ಟು ಹೆಚ್ಚು ಕಮ್ಮಿ ಆಗಿದೆ ಅನ್ನೋದನ್ನ ಗಮನಿಸಿದ್ದೀರಾ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ನೋಡಿ, ನೋ ಬಿಫೋರ್ ಯು ಇನ್ವೆಸ್ಟ್ ಅನ್ನೋದಿದೆ. ಅಲ್ಲಿ MC SWOT ಅನಾಲಿಸಿಸ್ ಬಗ್ಗೆ ಇದೆ, ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್. ಜೊತೆಗೆ MC ಎಸೆನ್ಷಿಯಲ್ಸ್ ಅಂತಿದೆ ಅಲ್ವಾ, ಈ ಎಸೆನ್ಷಿಯಲ್ಸ್ ಅನ್ನ ಗಮನಿಸಿದಾಗ ನೋಡಿ 73% ಪಾಸ್ ಅಂತ ಇದೆ. ಇದು 80%ಗಿಂತ ಹೆಚ್ಚಿಗೆ ಇದ್ರೆ ಆ ಸ್ಟಾಕು ನೀವು ಹೂಡಿಕೆ ಮಾಡೋದ್ರ ಬಗ್ಗೆ ನಿರ್ಣಯ ಕೈಗೊಳ್ಳೋದಕ್ಕೆ ಮೊದಲ ಗ್ರೀನ್ ಸಿಗ್ನಲ್. ನೋಡಿ, ನಾನು ಹೇಳ್ತಿದ್ದೀನಿ ಈಗಲೂ ಸಹ ಯಾವುದೇ ಕಂಪನಿಯ ಸ್ಟಾಕ್ ಅನ್ನ ನಿಮಗಿಲ್ಲಿ ನಾನು ಹೇಳ್ತಾ ಇಲ್ಲ, ಇದು ಬರೀ ಎಜುಕೇಶನಲ್ ಪರ್ಪಸ್. ಇಲ್ಲಿ ನೋಡಿ, MC ಎಸೆನ್ಷಿಯಲ್ಸ್ ಅಲ್ಲಿ ಯಾಕೆ 73% ಪಾಸ್ ಅಂತ ಇದೆ ನೋಡಿ. ಕಂಪನಿ ಪ್ರಾಫಿಟ್ ಮಾಡ್ತಿದ್ಯಾ? ಎಸ್. ಅದರ ಅರ್ನಿಂಗ್ಸ್ ಇಂಪ್ರೂವ್ ಆಗ್ತಿದ್ಯಾ? ಎಸ್. ಪ್ರಾಫಿಟ್ ಮಾರ್ಜಿನ್ ಸ್ಟೇಬಲ್ ಆಗಿದೆಯಾ? ಎಸ್. ಅದರ ರೀಸೆಂಟ್ ಅರ್ನಿಂಗ್ಸ್ ಸ್ಟ್ರೆಂತ್ ಅನ್ನು ತೋರಿಸ್ತಿದ್ಯಾ? ಹೌದು. ಹೀಗೆ ಎಲ್ಲದಕ್ಕೂ ಗ್ರೀನ್ ಟಿಕ್ಗಳಿದ್ದಾವೆ. ಹಾಗೇನೆ ಕೆಳಗಡೆ ನಿಮಗೆ ಬಂದಾಗ ನೋಡಿ, ರೆಡ್ ಮಾರ್ಕ್ಗಳಿದ್ದಾವಲ್ಲ, ಪ್ರಮೋಟರ್ ಹೋಲ್ಡಿಂಗ್ ಎಷ್ಟರ ಮಟ್ಟಿಗಿದೆ ನೋಡಿ, ರೆಡ್ ಮಾರ್ಕ್ ಇದೆ, ಅದು ನಿಮಗೆ ವಾರ್ನಿಂಗ್ ಸಿಂಬಲ್. ಇನ್ಸ್ಟಿಟ್ಯೂಷನ್ಸ್ ಇನ್ವೆಸ್ಟ್ ಮಾಡ್ತಿದ್ದಾವ? ಇಲ್ಲ, ಮಾಡ್ತಿದ್ದಾವೆ ಬಟ್ ಆ ಮಟ್ಟಿಗಿಲ್ಲ, ಅಥವಾ ಈಗ ಹಿಂಜರಿತಿವೆ, ಈ ಥರದ ಒಂದು ಅನಾಲಿಸಿಸ್ ಸಿಗುತ್ತೆ. ಅದಾದ ಬಳಿಕ ನೋಡಿ, ನಿಮಗೆ ಸ್ಟ್ರೆಂತ್ ಸಿಗುತ್ತೆ ನೋಡಿ. ಕಂಪನಿಗೆ ಸಾಲ ಅಷ್ಟಾಗಿ ಇಲ್ಲ, ರೆವೆನ್ಯೂ ಕಳೆದ 2 ವರ್ಷದಲ್ಲಿ ಪ್ರತಿ ಕ್ವಾರ್ಟರ್ಗೂ ಹೆಚ್ಚಾಗ್ತಾ ಇದೆ, ಪ್ರಾಫಿಟ್ ಹೆಚ್ಚಾಗ್ತಾ ಸಾಕ್ತಿದೆ, ಆನ್ಯುವಲ್ ಪ್ರಾಫಿಟ್ ಕಳೆದ 2 ವರ್ಷದಲ್ಲಿ ಮುಂದುವರಿತಾ ಹೋಗ್ತಾ ಇದೆ. ಹೀಗೆ ನೀವು ಎಲ್ಲ ಅಂಶಗಳನ್ನು ಇಲ್ಲಿ ಸ್ಟ್ರೆಂತ್ಸ್ ಅಂತ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಒಟ್ಟು 9 ಸ್ಟ್ರೆಂತ್ಗಳಿದ್ದಾವೆ. ನೆಕ್ಸ್ಟ್ ನಾವು ವೀಕ್ನೆಸ್ನ ಬಗ್ಗೆ ನೋಡೋಣ. ಒಟ್ಟು 5 ವೀಕ್ನೆಸ್ ಇದೆ ನೋಡಿ. ಮ್ಯೂಚುವಲ್ ಫಂಡ್ಸ್ ತನ್ನ ಶೇರ್ ಹೋಲ್ಡಿಂಗ್ ಅನ್ನ ಕಳೆದ ಕ್ವಾರ್ಟರ್ನಲ್ಲಿ ಕಡಿಮೆ ಮಾಡ್ತಾ ಬರ್ತಿದೆ. ರೆವೆನ್ಯೂ ಹಾಗೇನೆ ಪ್ರಾಫಿಟ್ ವಿಚಾರದಲ್ಲಿ ಗ್ರೋತ್ ಪಾಸಿಟಿವ್ ಆಗಿಲ್ಲ ನೋಡಿ. ನೆಟ್ ಪ್ರಾಫಿಟ್ ವಿತ್ ಫಾಲಿಂಗ್ ಪ್ರಾಫಿಟ್ ಮಾರ್ಜಿನ್ ಇಯರ್ ಆನ್ ಇಯರ್ ನೀವು ನೋಡಿದಾಗ ಡಿಕ್ಲೈನ್ ಆಗ್ತಿದೆ. ಮತ್ತೆ ಆಪರ್ಚುನಿಟೀಸ್ ಏನನ್ನ ಅವರು ಇನ್ನೂ ಸ್ಕೇಲ್ ಅಪ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಹೀಗೆ ಸ್ವಾಟ್ ಅನಾಲಿಸಿಸ್ ಅನ್ನು ನೋಡಿದಾಗ ಥ್ರೆಟ್ಸ್ 0 ಇದೆ. ಸೊ ಹೀಗೆ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅನ್ನೋದನ್ನು ತಿಳ್ಕೊಳ್ತೀರಿ. 73% ಪಾಸ್ ಇದೆಯಲ್ಲ, ಅದು 80%ಗಿಂತಲೂ ಹೆಚ್ಚಿಗೆ ಇದ್ದರೆ ನಿಮಗೆ ಆ ಕಂಪನಿ ಬಗ್ಗೆ ಸ್ಟಡಿ ಮಾಡೋದಕ್ಕಾದ್ರೂ ಅದು ನಿಮಗೆ ಗುಡ್ ಅನ್ನೋದು ಅರ್ಥ ಆಗುತ್ತೆ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿ ನೀವು ನೋಡಿ, ನಿಮಗೀಗ MC ಇನ್ಸೈಟ್ಸ್ ನೋಡ್ತಿದ್ದೀರಿ. ಇದು ಸಹ ಬೇರೆ ಬೇರೆ ಥರದ ನಿಮಗೆ ಇನ್ಫಾರ್ಮೇಷನ್ ಅನ್ನು ಕೊಡುತ್ತೆ. ಹಾಗೆಯೇ MC ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಮಾಡೋರಿಗೆ ನಿಮಗೆ ಗೊತ್ತಾಗುತ್ತೆ. ಬೇಸಿಕ್ ಅನಾಲಿಸಿಸ್ ಮಾಡೋದಕ್ಕೆ ನಾವು ಗಮನಿಸಬೇಕಾಗಿರೋದು ಕೆಲ ನೋಡಿ, ಈಗ ಬ್ರೋಕರ್ ರಿಸರ್ಚ್ ಅಂತ ಇದೆ. ಅನೇಕ ಸ್ಟಾಕ್ ಬ್ರೋಕರ್ಸ್ ಇರ್ತವೆ, ಕಂಪನಿಗಳಿರ್ತವೆ. ಅಂಥ ಕಂಪನಿಗಳು ಈ ಸ್ಟಾಕ್ನ ಬಗ್ಗೆ ಏನು ಹೇಳ್ತಿದೆ ನೋಡಿ. ಈಗ ಜಿಯೋಜಿತ್, BNP ಪರಿಬಾಸ್ ಬೈ ಅಂತ ಅವರು ಸಜೆಸ್ಟ್ ಮಾಡಿದ್ದಾರೆ. HDFC ಸೆಕ್ಯೂರಿಟೀಸು, ಶೇರ್ ಖಾನು, ICICI Direct.com, ಪ್ರಭುದಾಸ್ ಲೀಲಾಧರ್, ಹೀಗೆ ಬೇರೆ 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 ಬ್ರೋಕರ್ ಕಂಪನಿಗಳಿದ್ದಾವಲ್ಲ, ಅವುಗಳು ಏನನ್ನ ಹೇಳಿವೆ ಅನ್ನೋದ್ರ ಬಗ್ಗೆ ಇದೆ. ನಿಮಗಲ್ಲಿ ಟಾಪ್ ರೈಟ್ ಅಲ್ಲಿ ಅದೇ ನೋಡಿ, ಆ ಕಂಪನಿಯ ಹೆಸರಿನ ಟಾಪ್ ರೈಟ್ ಅಲ್ಲಿ PDF ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ನಿಮಗೆ ಆ ಕಂಪನಿ ಯಾಕೆ ಹಂಗೆ ಹೇಳ್ತಿದೆ ಅನ್ನೋ ಅನಾಲಿಸಿಸ್ ಇರುತ್ತೆ. ನಾನೀಗ ಜಿಯೋಜಿತ್ ಕಂಪನಿಯ ಅನಾಲಿಸಿಸ್ ಅನ್ನು ನೋಡೋದಕ್ಕೆ ಅಂತ ಈಗ ಆಯ್ಕೆ ಮಾಡ್ಕೊಂಡಿದ್ದೀನಿ. ಓಪನ್ ಆಗ್ತಿದೆ ನೋಡಿ. ರಿಟೇಲ್ ಈಕ್ವಿಟಿ ರಿಸರ್ಚ್ ಜಿಯೋಜಿತ್ ಕಂಪನಿಯದ್ದು ನಾವು ಗಮನಿಸ್ತಿದ್ದೀವಿ. ಇಲ್ಲಿ ನಿಮಗೆ ರೈಟ್ ಅಲ್ಲಿ ನೋಡುವಾಗ ಕಂಪನಿ ಡಾಟಾ ಇದೆ, ಶೇರ್ ಹೋಲ್ಡಿಂಗ್ ಪರ್ಸೆಂಟೇಜ್ ಇದೆ, ಪ್ರೈಸ್ ಪರ್ಫಾರ್ಮೆನ್ಸ್ ಇದೆ, 3 ಮಂತ್ಲಿ, 6 ಮಂತ್ಸ್ಲಿ, 1 ಇಯರ್ಲಿ, ಹೀಗೆ
ನಿಮಗೆ ಬೇರೆ ಬೇರೆ ಥರದ ಮಾಹಿತಿ ಡೀಟೇಲ್ ಆಗಿ ಒಂದು ಸ್ಟಾಕ್ ಬ್ರೋಕಿಂಗ್ ಕಂಪನಿ ಹೇಳುತ್ತೆ. ನಾನಲ್ಲ, ಇನ್ನೊಬ್ಬರಲ್ಲ, ಇದೇ ಬಿಸ್ನೆಸ್ನಲ್ಲಿ ಇರುವಂಥವರು ಈ ಕಂಪನಿಯ ಶೇರನ್ನು ನೀವು ಯಾಕೆ ಕೊಂಡ್ಕೊಳ್ಬೇಕು. ಬಟ್ ನೀವಿಲ್ಲಿ ಅಗೈನ್ ನೀವೇನು ಮಾಡ್ತೀರಿ, ಎಜುಕೇಷನ್, ನೀವು ಓದುತ್ತಾ ಇದ್ದೀರಿ ಅಷ್ಟೇ. ನಿಮ್ಮ ಅನಾಲಿಸಿಸ್ನ ಇದು ಮೊದಲ ಹೆಜ್ಜೆ. ನೀವಿನ್ನೂ 99 ಹೆಜ್ಜೆ ಮುಂದೆ ಇಟ್ಟು ಆಮೇಲೆ ಮುಂದೆ ಹೋಗಬೇಕಾಗತ್ತೆ. ನೋಡಿ, ಇದು ಮೊದಲನೇ ಹೆಜ್ಜೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಇಲ್ಲಿ ನೋಡಿ, ರೆವೆನ್ಯೂ, ಎಬಿಟ್ಡಾ ಮಾರ್ಜಿನ್ನು, ಡಿಪ್ರಿಸಿಯೇಷನ್ ಎಲ್ಲವೂ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ಇದ್ದಾವೆ. ಯಾವ ರೇಷಿಯೋ ಏನನ್ನು ಸೂಚಿಸುತ್ತೆ ಅನ್ನೋದ್ರ ಬಗ್ಗೆ ನೀವು ಇನ್ನೂ ಎಕ್ಸ್ಟ್ರಾ ಓದಬೇಕಾಗತ್ತೆ. ಓಕೆನಾ? ಸೊ ಇದು ನಿಮಗೆ ಆ PDF-ನಲ್ಲಿ ಸಿಗುವಂಥ ಎಕ್ಸ್ಟ್ರಾ ಮಾಹಿತಿ ಆ್ಯಂಡ್ ಮೇ ಬಿ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಲೂ ಹೇಳಬಹುದು. ಅದಾದ ಮೇಲೆ ಕೆಳಗಡೆ ಬಂದಾಗ ಇನ್ನು ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ಇನ್ಸೈಡರ್ ಟ್ರಾನ್ಸಾಕ್ಷನ್ ಸಮರಿ ಅನ್ನೋದೊಂದು ನಿಮಗೆ ಸಿಗುತ್ತೆ. ನೋಡಿ, ಇನ್ಸೈಡರ್ ಟ್ರಾನ್ಸಾಕ್ಷನ್ ಸಮರಿಯಲ್ಲಿ ಕಂಪನಿ ಒಳಗಿರೋರು ಏನು ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಎಂಪ್ಲಾಯಿ ಆಶೀಶ್ ಅಂಬಾಸ್ಟಾ, ಇಲ್ಲಿ ಆನಂದ್ ನಾಯಕ್ ಡೈರೆಕ್ಟರ್ ಇದ್ದಾರೆ. ಹೀಗೆ ಇವರೆಲ್ಲ ನೋಡಿ 0.01% ಟ್ರೇಡ್ ಮಾಡಿದ್ದಾರೆ. ಅವರು ಒಟ್ಟು 7,03,824 ಕ್ವಾಂಟಿಟಿಯಷ್ಟು ಶೇರ್ ಇದೆ. ಅವರು 0.01%ನಷ್ಟು ಟ್ರೇಡ್ ಮಾಡಿದ್ದಾರೆ. ಒಂದು ವೇಳೆ ನಿಮಗಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, ಈ ಕಂಪನಿ ಒಳಗಿರುವಂಥವರು ಬೇಗ ಇದನ್ನು ಮಾರೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತಂದರೆ ಅವರಿಗೆ ಈ ಕಂಪನಿಯ ಸ್ಟಾಕ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ವಾ ಅನ್ನೋದನ್ನು ಅರ್ಥ ಮಾಡಿಕೊಂಡ ಹಾಗೆ. ಸೊ ಆ ಕಾರಣಕ್ಕೆ ಇನ್ನೂ ಬೇರೆ ಬೇರೆ ನಿಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ನೀವು ಬೇಕಾದರೆ ಸ್ವಲ್ಪ ಇನ್ನು ಡೆಪ್ತಲ್ಲಿ ಅನಾಲಿಸಿಸ್ ಮಾಡೋದಕ್ಕೆ ನೋಡಿಕೊಳ್ಳಬಹುದು. ಸಿಕ್ಕಾಪಟ್ಟೆ ಡಾಟಾ ಅಂತೂ ಅವೈಲೇಬಲ್ ಇರುತ್ತೆ. ಸೊ ನಾವು ನೆಕ್ಸ್ಟ್ ಇದೇ ಥರ ಈಗ ITC ಅದ್ದು ನೋಡಿದ್ವಿ. ನಾನು ಪದೇ ಹೇಳ್ತಿದ್ದೀನಿ, ಇದು ಎಜುಕೇಷನಲ್ ಪರ್ಪಸ್ಸಿಗೆ. ನಾನು ನಿಮಗೆ ಯಾವುದೋ ಒಂದು ಸ್ಟಾಕ್ನ ಹೆಸರನ್ನು ಏನಕ್ಕೆ ತಗೊಂಡಿದ್ದೀನಿ, ಎಕ್ಸಾಂಪಲ್ ನೀವು ಹೇಗೆ ಒಂದು ಅಟ್ಲೀಸ್ಟ್ ಮೊದಲ ಹೆಜ್ಜೆಯ ಫಂಡಮೆಂಟಲ್ ಅನಾಲಿಸಿಸ್ ಹೇಗೆ ಮಾಡ್ತೀರಿ ಅಂತ. ಸೊ ನೆಕ್ಸ್ಟ್ ನಾವು ಇನ್ನೊಂದು ಕಂಪನಿಯ ಡೀಟೇಲ್ಸನ್ನು ಹೇಗೆ ಕ್ರಾಸ್ ಚೆಕ್ ಮಾಡೋದು. ನಾವೀಗ ITC ಅದ್ದು ನೋಡಿದ್ವಿ. ನಿಮಗೆ MC ಪಾಸ್ ಪರ್ಸೆಂಟೇಜ್ ಎಷ್ಟಿತ್ತು, 78% ಏನೋ ಇತ್ತು. ಈಗ ನಾವು ನೆಕ್ಸ್ಟ್ ಕಂಪನಿಯದ್ದನ್ನು ಗಮನಿಸೋಣ. ಓಕೆನಾ? ಇನ್ನೊಂದು ಕಂಪನಿಯ ಸ್ಟಾಕನ್ನು ಅನಲೈಸ್ ಮಾಡೋಣ. ಈಗ ನಾನು ಅಗೈನ್ moneycontrol.com ಮೇಲ್ಗಡೆ ಟಾಪ್ ಸರ್ಚ್ ಬಟನ್ ಏನಿದೆ, ಅಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಬಗ್ಗೆ ನಾವಿಲ್ಲಿ ಚೆಕ್ ಮಾಡೋಣ. ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ಟೈಪ್ ಮಾಡ್ತೀನಿ. ಎಂಟರ್ ಕೊಟ್ಟ ಕೂಡಲೇ ನನಗೆ ಆ ಕುರಿತ ಮಾಹಿತಿ ಸಿಗುತ್ತೆ. ಸೊ ರಿಲಯನ್ಸ್ ಇಂಡಸ್ಟ್ರೀಸ್, ಹಿಯರ್ ವಿ ಗೋ. 2021 ರೂಪಾಯಿ ಇದೆ. 0.94%ನಷ್ಟು ಇನ್ಕ್ರೀಸ್ ಆಗಿದೆ. ಗಮನಿಸಿದ್ದೀರಿ, ಡಾಟಾ ಸಿಕ್ಕಿದೆ ನಿಮಗೆ. ಇಮ್ಮಿಡಿಯೇಟ್ಲಿ ನಾವು ಹೋಗೋದು ಎಲ್ಲಿಗೆ ನೋಡಿ, MC ಎಸೆನ್ಷಿಯಲ್ಸ್. ಇಲ್ಲಿ ನಿಮಗೆ 38%ನಷ್ಟು MC ಎಸೆನ್ಷಿಯಲ್ಸ್ ತೋರಿಸ್ತಾ ಇದೆ. ಅದರ ಅರ್ಥ 80%ಗಿಂತ ಜಾಸ್ತಿ ಇರಬೇಕು. 38%, 40%ಗಿಂತ ಕಡಿಮೆ ತೋರಿಸ್ತಾ ಇದೆ ಅಲ್ವಾ? ಸೊ ಅಲ್ಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಟಾರ್ಗೆಟ್ನ ಅರ್ಧದಷ್ಟು ಇಲ್ಲ. ನೋಡಿ, ಇಲ್ಲಿ ನೋಡಿ, ಕಂಪನಿ ಪ್ರಾಫಿಟ್ ಮಾಡ್ತಿದ್ಯಾ? ಎಸ್. ಅರ್ನಿಂಗ್ಸ್ ಇಂಪ್ರೂವ್ ಆಗ್ತಿದ್ಯಾ? ಇಲ್ಲ. ರೀಸೆಂಟ್ ಅರ್ನಿಂಗ್ಸ್ ಇಲ್ಲ, ಸ್ಟ್ರೆಂತ್ ತೋರಿಸ್ತಿಲ್ಲ. ಪ್ರಾಫಿಟ್ ಮಾರ್ಜಿನ್ ಸ್ಟೇಬಲ್ ಇಲ್ಲ. ಡಸ್ ಕಂಪನಿ ಕನ್ಸಿಸ್ಟೆಂಟ್ಲಿ ಮೇಕಿಂಗ್ ಮನಿ ಫಾರ್ ಶೇರ್ ಹೋಲ್ಡರ್ಸ್? ಇಲ್ಲ, ಅದರಲ್ಲಿ ಡಿಕ್ಲೈನ್ ಆಗ್ತಾ ಬರ್ತಿದೆ. ಇಲ್ಲ ಇನ್ ದ ಸೆನ್ಸ್ ಮಾಡ್ತಿಲ್ಲ ಅಂತಲ್ಲ, ಅಷ್ಟು ಆಸಕ್ತಿದಾಯಕವಾಗಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು. ಇನ್ನು ಮಿಕ್ಕಂತೆ ಆ ಗ್ರೀನ್ ಟಿಕ್ಗಳೇನಿದ್ದಾವೆ ಅದನ್ನೆಲ್ಲ ಗಮನಿಸಿ, ರೆಡ್ ಮಾರ್ಕ್ಗಳೇನಿದೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಓದಿ ಆಮೇಲೆ ಡಿಸಿಷನ್ ಕೈಗೊಳ್ಬೇಕು ನೀವು. ಆ ಬಳಿಕ ನೀವೇನು ಮಾಡ್ತೀರಿ, ಅಗೈನ್ ನೀವಲ್ಲಿ ಸ್ವಾಟ್ ಅನಾಲಿಸಿಸ್ ಇದೆಯಲ್ಲ, ಅಲ್ಲಿ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್ ಹಾಗೇನೆ ಥ್ರೆಟ್, ಸ್ವಾಟ್ ಅನಾಲಿಸಿಸ್ ಅನ್ನು ಸಹ ನೀವು ಗಮನಿಸಬೇಕು. ಏನು ಸ್ಟ್ರೆಂತ್ ಇದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ನೆಟ್ ಕ್ಯಾಶ್ ಫ್ಲೋ, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಚೆನ್ನಾಗಿದೆ. ಹಾಗೆಯೇ ಬೇರೆ ಬೇರೆ ಥರದ್ದೆಲ್ಲ ನಿಮಗೆ ಸ್ಪಾಟ್ ಅನಾಲಿಸಿಸ್. ಒಟ್ಟು 9 ಸ್ಟ್ರೆಂತ್ಗಳಿದ್ದಾವೆ, 4 ವೀಕ್ನೆಸ್ ಇದೆ, 1 ಆಪರ್ಚುನಿಟಿ ಅಂತ ಇದೆ. ನೋಡಿ, ಬ್ರೋಕರ್ಸ್ ಅಪ್ಗ್ರೇಡ್ ಮಾಡಿದ್ದಾರೆ ಇದರ ರೆಕಮೆಂಡೇಶನ್ ಅನ್ನೋದು ಸಹ ಇದೆ. ಇದಾದ ಬಳಿಕ ನಾವೇನು ಮಾಡ್ತೀವಿ, ಇಲ್ಲಿ ನೋಡಿ, ಈ ಕಂಪನಿಯದ್ದನ್ನು ನಾವು ಬ್ರೋಕರ್ ರಿಸರ್ಚ್ ಅಂತ ನೋಡಿದಾಗ ಬ್ರೋಕರ್ ರಿಸರ್ಚ್ ಡಾಟಾ ಇಲ್ಲ ಅಂತ ತೋರಿಸ್ತಿದೆ. ಫೈನ್. ಮುಂದೆ ನಾವು ಇನ್ಸೈಡರ್ ಡಾಟಾ ನೋಡಬೇಕಾಗುತ್ತೆ, ಟ್ರಾನ್ಸಾಕ್ಷನ್ ಸಮರಿ. ಇಲ್ಲಿ ನಿಮಗೆ ನೋಡುವಾಗ ನೋಡಿ, ಆಲ್ಮೋಸ್ಟ್ ಯಾವುದೇ ಇನ್ಸೈಡರ್ ಸಹ ನೋಡಿ, ಡೆಸಿಗ್ನೇಟೆಡ್ ಪರ್ಸನ್ ಇದ್ದಾರೆ, ಇಮಿಡಿಯೇಟ್ ರಿಲೇಟಿವ್ ಇದ್ದಾರೆ, ಇವರು ಯಾರೂ ಸಹ ಮಾರಾಟ ಮಾಡಿಲ್ಲ. ಬಿಭಸ್ ಕುಮಾರ್, ಗಂಗೋಪಾಧ್ಯಾಯ ಇತರರು ಇವರೆಲ್ಲ ಏನಿದ್ದಾರೆ, ಇವ್ರು ಯಾರೂ ಸಹ ಮಾರಾಟ ಮಾಡಿಲ್ಲ ಅನ್ನೋದೇನು ತೋರಿಸುತ್ತೆ ಅಂತ ಅಂದರೆ, ಅವರಿಗೆ MC ಎಸೆನ್ಷಿಯಲ್ಸ್ ಕಡಿಮೆ ಇದ್ರೂ ಸಹ ಕಾನ್ಫಿಡೆನ್ಸ್ ಇದೆ, ಅಥವಾ ಕಂಪನಿ ಒಳಗಿರೋರಿಗೇನು ಭಯ ಇಲ್ಲ ಅನ್ನೋದನ್ನಂತೂ ತೋರಿಸ್ತಾ ಇದೆ. ಸೊ ಇದು ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ನಾವು ನೋಡಿದಾಗ, ಇನ್ನೊಂದು ಕಂಪನಿಯದ್ದನ್ನು ನಾವು ಗಮನಿಸಿ ಬಿಡೋಣ, ನೋಡೋಣ ಆ ಕಂಪನಿಯ ಸ್ವಾಟ್ ಅನಾಲಿಸಿಸ್, MC ಎಸೆನ್ಷಿಯಲ್ಸ್ ಇದೆಲ್ಲ ಹೇಗಿದೆ ಅಂತ. ಸೊ ಫಾರ್ ಎಕ್ಸಾಂಪಲ್ ನಾನು TCS ಅಂತ ತಗೊಳ್ತಾ ಇದ್ದೀನಿ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್.
ಸೊ ಇದನ್ನು ನಾನು ಟೈಪ್ ಮಾಡ್ತೀನಿ, ಮನಿ ಕಂಟ್ರೋಲ್ ಮೇಲೆ ಸರ್ಚ್ ಬಾರ್ನಲ್ಲಿ ಓಕೆ ಕೊಟ್ಟ ಕೂಡಲೇ 3165 ಇದೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ನೋಡಿ ಡಿಕ್ರೀಸ್ ಆಗಿದೆ 0.4% ಅಷ್ಟು, 0.40%ನಷ್ಟು. ಸೊ ಹಾಗೆಯೇ ನಾವು ನೋಡ್ತಾ ಹೋದಂತೆ ಈಗ ನೋಡಿ ನೋ ಬಿಫೋರ್ ಯು ಇನ್ವೆಸ್ಟ್ 81% ಪಾಸ್ ಇದೆ. ಅದರ ಅರ್ಥ ಸ್ವಲ್ಪ ಸ್ಟ್ರಾಂಗೇ ಇದೆ ಅನ್ನೋದು. ಸೊ ಈ ಕಂಪನಿ ಬಗ್ಗೆ ನಾವು ಹೂಡಿಕೆ ಮಾಡೋದಾದ್ರೆ ಯೋಚನೆ ಮಾಡಬಹುದಪ್ಪ, ಕಲಿಬಹುದಪ್ಪ ನಾನು ಅನ್ನೋದನ್ನು ತೋರಿಸ್ತಾ ಇದೆ. ಇಲ್ಲಿ ನೋಡಿ ನಿಮಗೆ ರೆಡ್ ಮಾರ್ಕ್ಗಳು 3 ಅಷ್ಟೇ ಇದೆ, ಇನ್ನು ಮಿಕ್ಕಂತೆ ಪ್ರಾಫಿಟ್ ಕನ್ಸಿಸ್ಟೆನ್ಸಿ ಆಗ್ತಾ ಇದೆ, ಅರ್ನಿಂಗ್ಸ್ ಇಂಪ್ರೂವ್ ಆಗ್ತಾ ಇದೆ, ರೀಸೆಂಟ್ ಅರ್ನಿಂಗ್ಸ್ ಸಹ ಸ್ಟ್ರೆಂತ್ ಅನ್ನು ತೋರಿಸ್ತಾ ಇದೆ. ಹೀಗೆ ಎಲ್ಲ ಮಾಹಿತಿನೂ ಇಲ್ಲಿರೋದಿದೆ. ಅದನ್ನು ಹೊರತುಪಡಿಸಿ 1-2-3 ನಿಮಗೆ ನೆಗೆಟಿವ್ ರಿಮಾರ್ಕ್ಸ್ ಸಹ ಇರೋದ್ರಿಂದ ಅದನ್ನು ಸಹ ನೀವು ಸ್ಟಡಿ ಮಾಡಬೇಕಾಗತ್ತೆ. ಸೊ ಅದಾದ ಮೇಲೆ ಸ್ವಾಟ್ ಅನಾಲಿಸಿಸ್. ಸೊ ಸ್ಟ್ರೆಂತ್ಸ್ 12 ಸ್ಟ್ರೆಂತ್ಗಳಿದೆ, ವೀಕ್ನೆಸ್ 3, ಹಾಗೆಯೇ ಆಪರ್ಚುನಿಟೀಸ್ 2. ಇದು ಯಾವ್ದು ಯಾವ ಕಾರಣಕ್ಕಾಗಿ ಅನ್ನೋದ್ರ ಬಗ್ಗೆ ನೀವು ಇನ್ನಷ್ಟು ಓದಬೇಕಾಗತ್ತೆ. ಒಂದು ವೇಳೆ ನೀವು ಹೂಡಿಕೆ ಮಾಡಬೇಕು ಅನ್ನೋ ನಿರ್ಣಯದ ಕಡೆಗೆ ವಾಲಬೇಕು ಅನ್ನೋದಾದ್ರೆ, ನಾನು ಆಗಲೇ ಹೇಳಿದ್ದೀನಿ ಇದು ಬರೀ ಮೊದಲ ಹೆಜ್ಜೆ. ಸುಮ್ಮನೆ ಕಣ್ಣು ಮುಚ್ಕೊಂಡು ದುಡ್ಡು ಹಾಕೋದಕ್ಕಿಂತ ಇದನ್ನು ನೀವು ಅಟ್ಲೀಸ್ಟ್ ತಿಳ್ಕೊಂಡ ಮೇಲೆ ನಿಮಗೆ ಏನು ಚಾಲೆಂಜಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹೀಗೆ TCS ಕಂಪನಿಯ ಡೀಟೇಲ್ಸ್ ಅನ್ನು ನಾವು ನೋಡ್ತಾ ಹೋದಂತೆ ಬ್ರೋಕರ್ ರಿಸರ್ಚ್ ಸಹ ಇದೆ. ನೋಡಿ ಇಲ್ಲಿ ಕೆಲ ಕಂಪನಿಗಳು 2 ಕಂಪನಿ ಬೈ ಅಂತ ಹೇಳಿದೆ, ಇನ್ನೊಂದು ಕಂಪನಿ ನ್ಯೂಟ್ರಲ್ ಮೋತಿಲಾಲ್ ಒಸ್ವಾಲ್ ಹೋಲ್ಡ್ ಅಂತ 2 ಕಂಪನಿ ಹೇಳ್ತಾ ಇದೆ. ಅದಾದ ಬಳಿಕ ನಾವು ಯಾವುದಾದ್ರೂ ಒಂದು ಕಂಪನಿಯ ರಿಪೋರ್ಟ್ ಅನ್ನು ನೋಡಬೇಕು ಅಂತ ನೋಡಿದಾಗ ಮೋತಿಲಾಲ್ ಒಸ್ವಾಲ್ ಕಂಪನಿಯದ್ದು ನಾನು ಆಯ್ಕೆ ಮಾಡಿಕೊಂಡೆ. ಇಲ್ಲಿ ನಿಮಗೆ ಅನೇಕ ಹೈಲೈಟ್ಸ್ಗಳ ಬಗ್ಗೆ, ವ್ಯಾಲ್ಯೂಯೇಷನ್, ರಿವ್ಯೂ, ಮುಂದೇನು, ಮತ್ತೆ ನೋಡಿ ನಿಮಗೆ ಇಲ್ಲಿ ಎಬಿಡ್ಡಾ ಮಾರ್ಜಿನ್ ಅಂತೆ ಬೇರೆ ಬೇರೆ ಥರದ ಎಲ್ಲ ಏನು ರೇಷಿಯೋಸ್ಗಳಿದ್ದಾವಲ್ಲ ಆ ಬಗ್ಗೆನೂ ಮಾಹಿತಿ ಸಿಗುತ್ತೆ. ರೆವೆನ್ಯೂ, ಕಾಸ್ಟ್ಗಳು, ಎಷ್ಟು ಲಾಭ ಮಾಡ್ತಿದೆ, ಹೇಗೆ ಎಲ್ಲವೂ ಗೊತ್ತಾಗುತ್ತೆ. ಇನ್ನು ನೀವು ಹಾಗೆ ಕೆಳಗಡೆ ಬಂದು ಇನ್ಸೈಡರ್ ಟ್ರಾನ್ಸಾಕ್ಷನ್ ಸಮರಿ ಅಂತ ನೀವು ನೋಡಿದರೆ ಟಾಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್ 1.79% ನಷ್ಟು ಟ್ರೇಡ್ ಮಾಡಿದ್ದಾರೆ. ಸೊ ಅವರದ್ದು ಹೋಲ್ಡಿಂಗ್ಸ್ ಅಂತ ನಾವು ಓವರ್ ಆಲ್ ನೋಡಿದಾಗ ಈಗ ಟ್ರಾನ್ಸಾಕ್ಷನ್ ಹೋಲ್ಡ್ ಆಲ್ಮೋಸ್ಟ್ 72.16%, ಟ್ರಾನ್ಸಾಕ್ಷನ್ ಆದ ನಂತರದಲ್ಲಿ ಅವರ ಹೋಲ್ಡಿಂಗ್ ಇರೋದು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮಿಕ್ಕಂತೆ ಯಾರೂ ಸಹ ಈಗ ನಾವು ಡೆಸಿಗ್ನೇಟೆಡ್ ಪರ್ಸನ್ನು ಬೇರೆ ಇನ್ನು ಮಿಕ್ಕಿದವರು ಸುರೇಶ್ ಗೋಪಿನಾಥ್ ಮೆನನ್, ನರಸಿಂಹನ್ ಶ್ರೀನಿವಾಸನ್ ಇವರು ಟೈಮ್ಲಿ ಈ ಥರದ ಮಾಹಿತಿಯನ್ನು ಹಂಚ್ಕೊಂಡಿರ್ತಾರೆ. ಆ ಮಾಹಿತಿಯ ಆಧಾರದ ಮೇರೆಗೆ ಏನು ಥರದ ಕಾನ್ಫಿಡೆನ್ಸನ್ನು ಅವರು ತೋರಿಸ್ತಿರ್ತಾರೆ ಅನ್ನೋದು ಗೊತ್ತಾಗುತ್ತೆ. ಹೀಗೆ ನೀವು ಯಾವುದೇ ಒಂದು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡೋ ಮುನ್ನ ಮೊದಲ ಹೆಜ್ಜೆಯನ್ನು ಸ್ಟಡಿ ಮಾಡೋ ಮುಖೇನ ಆರಂಭ ಮಾಡಬಹುದು. ಪ್ರಾಕ್ಟಿಕಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಇನ್ನು ಮಿಕ್ಕ 90 ಹೆಜ್ಜೆಗಳು ಏನಪ್ಪ, ಇನ್ನೇನೇನು ರೇಷಿಯೋಸ್ಗಳ ಬಗ್ಗೆ ನಾನು ತಿಳ್ಕೊಳ್ಬೇಕು, ಅದಕ್ಕೆ ಡೀಟೇಲ್ಡ್ ಕೋರ್ಸ್ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನಲ್ಲಿ ಲಭ್ಯ. ಇಲ್ಲಿ ನಿಮಗೆ ನಾವು ಯಾವುದೇ ಕಂಪನಿಯ ಬಗ್ಗೆ ಇದನ್ನು ನೀವು ತಗೋಬೇಡಿ ಇದು ಯಾವುದು ನಾವು ಹೇಳ್ತಾ ಇಲ್ಲ. ಯಾವುದೇ ಕಂಪನಿ ಆಗಿರಲಿ ಅದನ್ನು ಹೇಗೆ ಅನಲೈಸ್ ಮಾಡಬೇಕು, ಅದರ ತಾಕತ್ತೇನು, ಇದನ್ನು ತಿಳ್ಕೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತಿದ್ದೀವಿ. ಹೀಗಾಗಿ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅನೇಕ ಕೋರ್ಸ್ಗಳಲ್ಲಿದೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ, IPO ಬಗ್ಗೆ, ಕೃಷಿ, ಬಿಸ್ನೆಸ್ ಎಲ್ಲದರ ಬಗ್ಗೆನೂ ಇದೆ. ಲರ್ನ್ ಅನ್ನೋ ರೆಫರಲ್ ಕೋಡನ್ನು ಹಾಕಿದರೆ ನೀವು ಸಬ್ಸ್ಕ್ರೈಬ್ ಆಗೋ ಸಂದರ್ಭ ₹2,000 ಸ್ಕಾಲರ್ಶಿಪ್ ಅನ್ನು ನೀವು ಪಡ್ಕೊಳ್ಬಹುದು. ಜೊತೆಗೆ ಬರೀ ಸ್ಟಾಕ್ಸ್ ಕೋರ್ಸು, ಬರೀ ಮ್ಯೂಚುವಲ್ ಫಂಡ್ಸ್ ಕೋರ್ಸ್ ಅಲ್ಲ, 80ಕ್ಕೂ ಹೆಚ್ಚು ಕೋರ್ಸ್ಗಳಿದೆ. ಟ್ರಸ್ಟ್ ಮೀ, ಈ ಕೋರ್ಸ್ಗಳು ನಿಮ್ಮ ಹಾದಿಯಲ್ಲಿ ನೀವು ಯಾವ ಹಾದಿಲಿ ಹೋಗಬೇಕು ಅಂತಿದ್ದೀರಿ ಆ ಹಾದಿನಲ್ಲಿ 100% ಒಂದು ಹೊಸ ಹುಮ್ಮಸ್ಸನ್ನು, ಒಂದು ಕಾನ್ಫಿಡೆನ್ಸನ್ನು ತುಂಬುತ್ತೆ. ಯಾಕೆಂದರೆ ಗೆದ್ದವರು ನಿಮ್ಗೆ ಹೇಳ್ಕೊಡ್ತಾರೆ, ನಾನಲ್ಲ, ಇನ್ನೊಬ್ಬರಲ್ಲ, ಗೆದ್ದವರು. ನಾವು ಯಾವ ಕೋರ್ಸನ್ನು ಮಾಡಿದ್ದೀವಿ ಆ ಡೀಟೇಲ್ಡ್ ಕೋರ್ಸ್ ಏನಿದೆ ಆ ಕೋರ್ಸ್ನಲ್ಲಿ ಏನೆಲ್ಲ ನಿಮಗೆ ಕಲಿಸಲಾಗಿದೆ ಅದು ಪ್ರಾಕ್ಟಿಕಲಿ ಆಗಿದೆ, ಲಾಭ ಮಾಡಿದ್ದಾರೆ. ಅದನ್ನೇ ನಿಮಗೆ ಕೋರ್ಸ್ ರೂಪದಲ್ಲಿ ನಾವು ತರ್ತಿದ್ದೇವೆ. ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಸಹ ನಾಲೆಡ್ಜ್ನ ಮೇಲೆ ಇನ್ವೆಸ್ಟ್ ಮಾಡಿದರೆ ಹಲವು ವರ್ಷಗಳು ಲಾಭ ಮಾಡ್ತಾ ಮುಂದೆ ಸಾಗ್ತೀರಿ. ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಲರ್ನ್ ರೆಫರಲ್ ಕೋಡನ್ನು ಬಳಸಿ LEARN ₹2,000ವರೆಗೆ ಸ್ಕಾಲರ್ಶಿಪ್ ಪಡ್ಕೊಳ್ಳಿ. ಬುದ್ಧಿವಂತರಾಗಿ, ಶ್ರೀಮಂತರಾಗಿ. ಆಲ್ ದಿ ಬೆಸ್ಟ್.